ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿಯಂತೆ ಹಲವು ಬೇಡಿಕೆಗಳನ್ನು ಸರ್ಕಾರ ಆಗಸ್ಟ್ನಿಂದಲೇ ಜಾರಿಗೆ ಬರುವಂತೆ ಆದೇಶ ಹೊರಡಿಸಿದ್ದು, ಬಿಡುಗಡೆಗಾಗಿ ನೌಕರರು ಕಾದು ಕುಳಿತಿದ್ದಾರೆ. ಆಯೋಗದ ವರದಿಯಲ್ಲಿ ನೌಕರರ ವೇತನ ಹೆಚ್ಚಳ, ತುಟ್ಟಿ ಭತ್ಯೆ, ನಿವೃತ್ತಿ ಪಿಂಚಣಿ ಹೀಗೆ 10 ಹಲವು ಬೇಡಿಕೆ ಜೊತೆಗೆ ಮನೆ ನಿರ್ಮಾಣ ಸಾಲ, ಮೋಟಾರು ವಾಹನ ಖರೀದಿ ಸಾಲ ಸೇರಿದಂತೆ ನೌಕರರಿಗೆ ಹಲವು ವಸ್ತು ಖರೀದಿಗೆ ಸಾಲ ಸೌಲಭ್ಯದ ಬೇಡಿಕೆಯೂ ಒಳಗೊಂಡಿದೆ. ಸುಧಾಕರ್ ರಾವ್ ವರದಿಯಲ್ಲಿ ಒಟ್ಟು 558 ಪುಟಗಳ ಸಂಪುಟ 1ರ ವರದಿಯ ಭಾಗ 5ರಲ್ಲಿ ನೌಕರರ ಸಾಲ ಸೌಲಭ್ಯದ ಹಾಗೂ ಮುಂಗಡ ಹಣದ ಬೇಡಿಕೆಯ ಬಗ್ಗೆ ಉಲ್ಲೇಖಿಸಲಾಗಿದ್ದು, ಸರ್ಕಾರ ಈಗಾಗಲೇ ಆಯೋಗದ ವರದಿ ಶಿಫಾರಸು ಜಾರಿಗೆ ಆದೇಶ ನೀಡಿದ್ದು, ಒಂದೊಂದು ಬೇಡಿಕೆ ಜಾರಿಯಾಗುತ್ತಿದೆ. ಈಗ ಸದ್ಯ ಚಾಲ್ತಿಯಲ್ಲಿರುವ ಮನೆ ನಿರ್ಮಾಣ ಅಥವಾ ಮನೆ ಖರೀದಿಗಾಗಿ 70 ತಿಂಗಳ ಮೂಲ ವೇತನವನ್ನು ಗ್ರೂಪ್ ಎ ಪ್ರವರ್ಗದವರಿಗಾಗಿ ಗರಿಷ್ಠ 40 ಲಕ್ಷ ರೂಪಾಯಿಗಳವರೆಗೆ ಮತ್ತು ಇತರೆ ಪ್ರವರ್ಗದವರಿಗಾಗಿ ರೂಪಾಯಿ 25 ಲಕ್ಷಗಳವರೆಗೆ, ಅದು ಕೂಡ ಶೇಕಡ 8.50% ಬಡ್ಡಿ ದರದಲ್ಲಿ ಮುಂಗಡಕ್ಕೆ ನೌಕರರು ಅರ್ಹರಾಗಿರುತ್ತಾರೆ. ಹಾಗೂ ಈ ಹಣ ಮರುಪಾವತಿಗೆ ಅಸಲನ್ನು ಗರಿಷ್ಠ 180 ತಿಂಗಳಲ್ಲಿ, ಬಡ್ಡಿಯನ್ನು ಗರಿಷ್ಠ 60 ತಿಂಗಳಲ್ಲಿ ಮರುಪಾವತಿಸಬೇಕಾಗುತ್ತಿತ್ತು. ಈಗ ಅದರಲ್ಲಿ ಸ್ವಲ್ಪ ಬದಲಾವಣೆಗಳೊಂದಿಗೆ ಆಯೋಗ ಬೇಡಿಕೆ ಇಟ್ಟಿದ್ದು, ಮನೆ ನಿರ್ಮಾಣ ಅಥವಾ ಖರೀದಿಗೆ 70 ತಿಂಗಳ ಪರಿಷ್ಕೃತ ಮೂಲ ವೇತನವನ್ನು ಹಾಗೆ ಉಳಿಸಿಕೊಂಡು ಗ್ರೂಪ್ ಎ ಪ್ರವರ್ಗಕ್ಕೆ ಗರಿಷ್ಠ 55 ಲಕ್ಷ ರೂಪಾಯಿ ಮತ್ತು ಇತರೆ ಪ್ರವರ್ಗಗಳಿಗೆ 40 ಲಕ್ಷ ರೂಪಾಯಿ ಮಿತಿಗೊಳಪಟ್ಟು ಜಾರಿಯಲ್ಲಿರುವ ಷರತ್ತನ್ನು ಮತ್ತು ನಿಬಂಧನೆಗಳೊಂದಿಗೆ ಮುಂಗಡದ ಪ್ರಮಾಣವನ್ನು ಹೆಚ್ಚಿಸಲು ಸರ್ಕಾರಕ್ಕೆ ಆಯೋಗ ಶಿಫಾರಸು ಮಾಡಿದೆ. ಇದರ ಜೊತೆಗೆ ಹಬ್ಬದ ಮುಂಗಡವನ್ನು ಈ ಹಿಂದೆ ಇದ್ದ 10,000 ರೂಪಾಯಿಯಿಂದ 25,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಈ ಮುಂಗಡ ಹಣವು ಬಡ್ಡಿರಹಿತವಾಗಿದ್ದು 10 ತಿಂಗಳ ಕಂತಿನೊಂದಿಗೆ ಮರುಪಾವತಿಸಬೇಕಾಗುತ್ತದೆ. ಇನ್ನು ಮೋಟಾರು ವಾಹನ ಖರೀದಿಗೆ ಪ್ರಸ್ತುತದಲ್ಲಿರುವ 67,550 ರೂಪಾಯಿ ಅಥವಾ ಅದಕ್ಕೂ ಮೇಲ್ಪಟ್ಟ ಮೂಲ ವೇತನ ಪಡೆಯುತ್ತಿರುವ ಸಿಬ್ಬಂದಿಯ ಕಾರು ಖರೀದಿಗಾಗಿ ಗರಿಷ್ಠ 3 ಲಕ್ಷ ರೂಪಾಯಿಗಳ ಮಿತಿಗೊಳಪಟ್ಟು 16 ತಿಂಗಳ ಮೂಲ ವೇತನದಷ್ಟು ಮುಂಗಡವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಈ ಮುಂಗಡವನ್ನು ವಾರ್ಷಿಕ ಶೇಕಡ 12.50% ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ ಮತ್ತು ಅಸಲನ್ನು 100 ತಿಂಗಳುಗಳು ಹಾಗೂ ಬಡ್ಡಿಯನ್ನು 20 ತಿಂಗಳಲ್ಲಿ ಮರುಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಪ್ರಸ್ತುತ ಜಾರಿಯಲ್ಲಿರುವ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಐಸಿ ಇಂಜಿನ್ಗಳುಳ್ಳ ವಾಹನಗಳಿಗೆ ಗರಿಷ್ಠ ಮಿತಿಯನ್ನು 6 ಲಕ್ಷ ರೂಪಾಯಿಗಳ ಪರಿಷ್ಕರಣೆಯೊಂದಿಗೆ ಹಾಗೂ ಈಗಿರುವ 16 ತಿಂಗಳ ಪರಿಷ್ಕೃತ ಮೂಲ ವೇತನದಷ್ಟು ಮುಂಗಡವನ್ನು ಮಂಜೂರು ಮಾಡಲು ಸುಧಾಕರ್ ರಾವ್ ನೇತೃತ್ವದ ಆಯೋಗ ಶಿಫಾರಸು ಮಾಡಿದೆ. ಇನ್ನು ಎಲೆಕ್ಟ್ರಿಕಲ್ ವಾಹನಗಳಿಗೆ ಗರಿಷ್ಠ 10 ಲಕ್ಷ ರೂಪಾಯಿಗಳ ಮುಂಗಡ ಹಣ ಹೆಚ್ಚಿಸಲು ಆಯೋಗ ಶಿಫಾರಸು ಮಾಡಿದೆ. ಈ ಎಲ್ಲ ಶಿಫಾರಸುಗಳು ಶೀಘ್ರವೇ ಜಾರಿಯಾಗಲಿವೆ ಎಂದು ಹೇಳಲಾಗುತ್ತಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.